ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಅಂತೂ ಇಂತೂ ನಂದಿನಿ ಹಾಲಿನ ಗ್ರಾಹಕರು ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಯಾಕಂದ್ರೆ ನಂದಿನಿ ಹಾಲು ಲೀಟರ್ಗೆ ₹1 ಇಳಿಕೆಯ ಸುದ್ದಿ ಹೊರಬಿದ್ದಿದೆ. ನಂದಿನಿ ಹಾಲಿನ ಗ್ರಾಹಕರಿಗೆ ಸ್ವಲ್ಪ ನೆಮ್ಮದಿ. ಹಾಲಿನ ದರದಲ್ಲಿ ಬರೀ ₹1 ಇಳಿಕೆ. ನಂದಿನಿ ಹಾಲಿನ ಗ್ರಾಹಕರಿಗೆ ಒಂದು ಸುದ್ದಿ ಇದೆ, ಆದ್ರೆ ಇದು ಸಿಹಿ ಸುದ್ದಿ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ನೆಮ್ಮದಿ ಅನ್ನಬಹುದೇನೋ, ಯಾಕೆಂದ್ರೆ ನಂದಿನಿ ಹಾಲಿನ ದರದಲ್ಲಿ ₹1 ಇಳಿಕೆ ಮಾಡಲಾಗಿದೆ. ಕೆಎಂಎಫ್ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ ಈ ವಿಷಯ ತಿಳಿಸಿದ್ದಾರೆ. ನಂದಿನಿ ಹಾಲಿನ ದರ ಇಳಿಕೆ. ಪ್ರತಿ ಲೀಟರ್ ಹಾಲಿನ ದರ ₹1 ಇಳಿಕೆಯಾಗಲಿದೆ. ಇದರಿಂದ ಪ್ರತಿ ಲೀಟರ್ ಹಾಲಿನ ಬೆಲೆ ₹28 ಬದಲಾಗಿ ₹27 ಆಗಲಿದೆ. ಪರಿಷ್ಕೃತ ದರ ಫೆಬ್ರವರಿ 13ರಿಂದ ಜಾರಿಗೆ ಬರಲಿದೆ. ಅಲ್ಲದೆ ಪಶು ಆಹಾರಕ್ಕೆ ಸರ್ಕಾರದ ನೆರವು ದೊರೆಯಲಿದ್ದು ಏಪ್ರಿಲ್ನಿಂದ ಕೆಜಿಗೆ ₹4 ಸಹಾಯಧನ ಸಿಗಲಿದೆ. ₹4 9ನೇ ತಾರೀಕಿಂದ ಆ್ಯಕ್ಚುಲಿ ಜಾರಿಯಾಗಿತ್ತು. ಈಗ ಒಂದು ಸರ್ಕಾರದ ಒಂದು ಮನವಿಯಿಂದ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ಆ ರೇಟ್ನ ₹1 ಕಡಿಮೆ ಮಾಡಿ ₹3 ಮಾತ್ರ ಹೆಚ್ಚಳ ಮಾಡಲಿಕ್ಕೆ ಈಗ ನಾವೆಲ್ಲ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. 78 ಕೋಟಿ ನಷ್ಟದಲ್ಲಿರೋ ಕೆಎಂಎಫ್ಗೆ ಸರ್ಕಾರ ಸಹಾಯ ಹಸ್ತವೇನೋ ಚಾಚಿದೆ. ಆದರೆ ಇಷ್ಟು ಮಾತ್ರದ ಬೆಲೆ ಇಳಿಕೆಯಿಂದ ಗ್ರಾಹಕರು ಸಂತಸ ಪಡೋ ಸ್ಥಿತಿಯಂತೂ ಇಲ್ಲ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನಟಿ ಹೇಮಶ್ರೀ ಕೊಲೆ ಪ್ರಕರಣದ ಆರೋಪಿ ಸುರೇಂದ್ರ ಬಾಬು ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಿಚಾರಣೆ ಮಾಡಿದ ಹೈಕೋರ್ಟ್ ಏಕಸದಸ್ಯ ಪೀಠ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸರ್ಕಾರಿ ಪರ ವಕೀಲರಿಗೆ ಸೂಚನೆ ನೀಡಿ ವಿಚಾರಣೆ 1 ವಾರ ಮುಂದೂಡಿತು. ಅಕ್ಟೋಬರ್ 9ರಂದು ಕೊಲೆಯಾದ ಕಿರುತೆರೆ ನಟಿ ಹೇಮಶ್ರೀ ಪ್ರಕರಣದ ಆರೋಪಿ ಪತಿ ಸುರೇಂದ್ರ ಬಾಬು ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಆಕ್ಷೇಪಣೆ ಸಲ್ಲಿಸುವಂತೆ ಸರ್ಕಾರಿ ಪರ ವಕೀಲರಿಗೆ ಸೂಚಿಸಿದೆ. ಇದೇ ವೇಳೆ ವಿಚಾರಣೆಯನ್ನ 1 ವಾರ ಮುಂದೂಡಿದೆ. ಸುರೇಂದ್ರ ಬಾಬು ಜಾಮೀನಿಗಾಗಿ ಹಲವು ಕಾರಣಗಳನ್ನ ಕೋರ್ಟ್ ಮುಂದಿಟ್ಟಿದ್ದಾರೆ. ನನಗೆ ಜಾಮೀನು ಕೊಡುವಂತೆ ಕೋರಿ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೆ. ಆದರೆ ನನ್ನ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ಸರಿಯಾಗಿ ಪರಿಗಣಿಸಿಲ್ಲ. ಅಲ್ಲದೆ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಹಾಗಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇನೆ. ಅಲ್ಲದೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ದಾಖಲಿಸಿದ್ದಾರೆ. ತನಿಖೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈಗ ಸಾಕ್ಷಿ ನಾಶಪಡಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಹೈಕೋರ್ಟ್ನಲ್ಲಿ ಸುರೇಂದ್ರ ಬಾಬು ಮನವಿ ಮಾಡಿದ್ದಾರೆ. ಅಕ್ಟೋಬರ್ 9ರಂದು ಕಿರುತೆರೆ ನಟಿ ಹೇಮಶ್ರೀಯನ್ನ ಹೈದರಾಬಾದ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ನಂಬಿಸಿ ಆಕೆಗೆ ಕ್ಲೋರೋಫಾರ್ಮ್ ನೀಡಿ ಆಂಧ್ರದ ಅನಂತಪುರಂ ರೆಸಾರ್ಟ್ ಒಂದರಲ್ಲಿ ಕೊಲೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೆಬ್ಬಾಳ ಪೊಲೀಸರು ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು. ಒಟ್ಟಲ್ಲಿ ಸರ್ಕಾರಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ ನಂತರವಷ್ಟೇ ಸುರೇಂದ್ರ ಬಾಬುಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಕನ್ನಡದ ವಿವಾದಿತ ಸತ್ಯಾನಂದ ಚಿತ್ರದ ಟೈಟಲ್ ಈಗ ಚೇಂಜ್ ಆಗಿದೆ. ಕೋರ್ಟ್ ಆದೇಶದಂತೆ ಚಿತ್ರತಂಡ ಟೈಟಲ್ ಬದಲಿಸಿದೆ. ಹಾಗೇನೆ ಇದು ಇಡೀ ಚಿತ್ರತಂಡಕ್ಕೂ ಸೇಫರ್ ಟೈಟಲ್ ಅನಿಸಿದೆ. ಅದ್ಯಾವ ಟೈಟಲ್ ನೋಡೋಣ ಬನ್ನಿ. ಯಾರಿವನು? ಇದು ಸತ್ಯಾನಂದ ಚಿತ್ರದ ಹೊಸ ಟೈಟಲ್. ಇದಕ್ಕೊಂದು ಟ್ಯಾಗ್ ಲೈನ್ ಕೂಡ ಇದೆ, ಅದುವೇ ನೀವೇ ಹೇಳಿ ಅನ್ನೋದು. ಯಾರಿವನು ನೀವೇ ಹೇಳಿ ಅಂತ ಓದ್ಕೊಳ್ಬಹುದು. ಇದರ ಹಿಂದಿನ ಉದ್ದೇಶ ಒಂದೇ, ಮತ್ತೆ ಕಾನೂನು ಹೋರಾಟ ಬೇಡ ಅನ್ನೋದು. ಅಂತೂ ಕಾನೂನು ಹೋರಾಟ ನಡೆಸಿದ ಚಿತ್ರತಂಡಕ್ಕೆ ರಿಲೀಫ್ ಸಿಕ್ಕಿದೆ. ಗೌರವಾನ್ವಿತ ನ್ಯಾಯಾಲಯದ ಆದೇಶದಂತೆ ಸತ್ಯಾನಂದ ಚಿತ್ರದ ಶೀರ್ಷಿಕೆಯನ್ನು ಟೈಟಲನ್ನು ಬದಲಾಯಿಸೋದಕ್ಕೆ ಆದೇಶ ಇತ್ತು. ಆ ಕಾರಣದ ಕಳೆದ ವಾರ ತಾನೇ ನಾವು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. 1,02,000ಕ್ಕೂ ಹೆಚ್ಚು SMS ಹಾಗೂ ಇಮೇಲ್ಗಳು ಬಂದಿದೆ. ನಿಜವಾಗ್ಲೂ ನನಗೆ ಖುಷಿ ಕೊಟ್ಟಿದೆ. ಚಿತ್ರಕ್ಕೆ ಸೂಕ್ತ ಟೈಟಲ್ ಸೂಚಿಸೋರಿಗೆ ₹5 ಲಕ್ಷ ಮೌಲ್ಯದ ಕಾರನ್ನ ಬಹುಮಾನ ನೀಡೋದಾಗಿ ಚಿತ್ರತಂಡ ಅನೌನ್ಸ್ ಮಾಡಿತ್ತು. ಅದರಂತೆ ಇವತ್ತು ಲಕ್ಕಿ ಡಿಪ್ನಲ್ಲಿ ಮಂಡ್ಯದ ರಾಜಶೇಖರ್ ಕಳಿಸಿರೋ ಯಾರಿವನು ಶೀರ್ಷಿಕೆ ಆಯ್ಕೆಯಾಗಿದೆ. ಓವರಾಲ್ ನೋಡಿದ್ದಾರೆ, ನಾವು ಅದಕ್ಕೆ ಹೋಗಬಾರ್ದಲ್ವ, ಏನು ನಡೀತು ಇನ್ಸ್ಟೆನ್ಸ್ ಅಂತ ಹೇಳೋಕ್ಕೂ ಆಗೋದಿಲ್ಲ. ಏನು ನಮ್ಮ ಕಥೆಯಲ್ಲಿ ಏನಿದೆ ನೀವು ನೋಡ್ಬಿಟ್ಟು ಹೇಳಿ. ಈಗ ಸದ್ಯಕ್ಕೆ ಸಿನಿಮಾ ನೋಡ್ದೇ ಸಿನಿಮಾ ಆಗಿರೋಂಥ
ಲೈವ್ಗಳಾಗಲಿ ಕಾಂಟ್ರವರ್ಸಿಗಳು ನೋಡ್ಬಿಟ್ಟು ಇಷ್ಟು ಜನ ಕಳಿಸಿದ್ದಾರೆ. ಇನ್ನು ಫಿಲ್ಮ್ ಚೇಂಬರ್ನಲ್ಲೂ ಟೈಟಲ್ ರಿಜಿಸ್ಟರ್ಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ಇಲ್ಲ ಅಂತ ತಂಡ ಹೇಳ್ಕೊಂಡಿದೆ.